ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಅಂಗಡಿ ಮಾಲೀಕರಾದಂತಹ ಮಂಗಲ್ ರಾಮ್ ಅವರು ಕೂಡ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಈ ಒಂದು ಯಾವಾಗ ಆಗಿದ್ದು ಅಂದ್ರೆ ಪೊಲೀಸ್ನರು ನಿಮಗೆ ಯಾವಾಗನಿಂದ ಟಾರ್ಚರ್ ಕೊಡ್ತಾ ಇದ್ದಾರೆ? ಮೇಡಮ್ ಇದು ಒಂದು 2 ತಿಂಗಳು. ಓಕೆ ಸರ್, ಅಂದ್ರೆ ಈ ಪೊಲೀಸ್ನರ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಧಿಕಾರಿಗಳು ಇರ್ತಾರೆ ಸರ್, ಅವ್ರಿಗೇನು ನೀವು ದೂರು ಕೊಡ್ಲಿಲ್ವಾ? ಈ ರೀತಿಯಾಗಿ ಬಂದು ನಮಗೆ ಟಾರ್ಚರ್ ಕೊಡ್ತಿದ್ದಾರೆ, ಸರ್ಕಾರದಿಂದ ನಾವು ಪರ್ಮಿಷನ್ ತಗೊಂಡ್ರು ಕೂಡ ಈ ರೀತಿಯಾಗಿ ದುಡ್ಡು ಕೀಳ್ತಾ ಇದ್ದಾರೆ ಅಂತ ಏನಾದ್ರು ದೂರು ಮೇಡಮ್ ಕೊಟ್ರಾ? ನಾವು ಪೊಲೀಸ್ ಸ್ಟೇಷನ್ ಹೋಗಿ ಸಾಕಾಗ್ಬಿಟ್ಟಿದ್ವಿ. ಪೊಲೀಸ್ ಸ್ಟೇಷನ್ ಹೋಗಿ ಸಿಲಿಂಡರ್ಗಳು ತಿರ್ಗಾತ್ಕೊಂಡ್ ಬರೋದು, ಅವ್ರಿಗೆಲ್ಲ ಅವರೇ ಇದು ಮಾಡ್ತಾ ಇದ್ರಲ್ಲ ಮೇಡಮ್. ಎಲ್ಲಿ ಯಾರಿಗೆ ದೂರು ಕೊಡೋದು? ಅದೇ ಅವಳಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲೇ ಹೋಗಿ ಬರೋದು. ಓಕೆ, ಅವರೇ ಬಂದು ನಿಮ್ಮ ಅಂಗಡಿಗೆ ಸಿಲಿಂಡರ್ಗಳನ್ನು ತಗೊಂಡು ಹೋಗ್ತಿದ್ರ ಸರ್ ಪೊಲೀಸ್ನವರು? ಹಾ ಅವ್ರೆ ಮೇಡಮ್. ಏನಂತ ಹೇಳ್ತಾ ಇದ್ರು? ಸೀಜ್ ಮಾಡ್ತೀವಿ ಅಂತ ಏನಾದ್ರು ಧಮಕಿ ಆರೋಪವನ್ನ ಮಾಡ್ತಾ ಇದ್ರಾ? ಧಮಕಿ ಹಾಕ್ತಾ ಇದ್ರಾ ನಿಮ್ ವಿರುದ್ಧವಾಗಿ? ನೀವು ಲೈಸೆನ್ಸ್ ಇಲ್ಲಿಗಲ್ ಆಗಿ ಮಾಡ್ತಾ ಇದ್ದೀರಾ, ಇದೆಲ್ಲ ನಡೆಯಲ್ಲ ಅಂತ ಅಲ್ಲಿ ಪೊಲೀಸ್ ಸ್ಟೇಷನ್ ತಗೊಂಡೋಗ್ಬಿಡೋದು. ಹಲೋ. ಹಾ ಓಕೆ ಸರ್, ಅವರು ಇನ್ಸ್ಪೆಕ್ಟರ್ ಹೆಸರು ಏನ್ ಸರ್? ಮೇಡಮ್ ಅವ್ರು ಇನ್ಸ್ಪೆಕ್ಟರ್ ಸುಮಾರು ಜನ ಇದ್ದಾರೆ ಮೇಡಮ್, ಹೆಸರು ಗೊತ್ತಿಲ್ಲ ಮೇಡಮ್. ಓಕೆ, ನಿಮಗೆ ಕಿರುಕುಳವನ್ನ ಕೊಡ್ತಾ ಇರುವಂತಹ ಪೊಲೀಸ್ನವರು ಯಾರು ಸರ್? ಮೇಡಮ್ ಅವಳಹಳ್ಳಿ ಪೊಲೀಸ್ ಸ್ಟೇಷನ್, ನಾವು ಹೆಸರು ನಾವು ನೋಡಿಲ್ಲ ಮೇಡಮ್. ನೋಡಿಲ್ಲ. ಓಕೆ ಸರಿ, ನಿಮ್ಗೊಂದು ದುಡ್ಡು ಏನಾದ್ರು ಕೇಳಿದ್ರಲ್ಲ, ಅವ್ರ ಹೆಸರು ಏನಾದ್ರು ಗೊತ್ತಾ ಸರ್? ಇಲ್ಲ ಮೇಡಮ್, ಅವ್ರ ಹೆಸರು ಅಷ್ಟು ನಾವು ಅವ್ರು ಜೋರಾಗಿ ಮಾತಾಡಿ ನಾವೆಲ್ಲ ಕೇಳಕ್ ಹೋಗಲ್ಲ ಮೇಡಮ್, ಭಯ ಇರುತ್ತೆ. ಓಕೆ, ನಿಮ್ಮ ಹತ್ರ ಏನಾದ್ರು ಈ ಒಂದು ಹಣವನ್ನು ಕೇಳಿದ್ರಲ್ಲ ಸರ್, ನಿಮ್ಮ ಹತ್ರ ಬಂದು ಡೈರೆಕ್ಟ್ ಆಗೇ ಕೇಳಿದ್ರ ಅಥವಾ ಫೋನ್ ಮೂಲಕ ಏನಾದ್ರು ಹಣವನ್ನು ಕೇಳಿದ್ರ ಅಥವಾ ಹೇಗೆ? ಫೋನ್ ಮೂಲಕ ಅಲ್ಲೇ ಬಂದು ಗೋಡನ್ ಹತ್ರ ಬಂದು ಅಲ್ಲಿ ಪೊಲೀಸ್ ಕರ್ಕೊಂಡು ಹೋಗಿ ಅಲ್ಲಿ ಹಣ ಕೇಳ್ತಾರೆ ಮೇಡಮ್. ಅಲ್ಲಿ ಸ್ಟೇಷನ್ ಆಗಿ ಹಣ ಕೇಳೋದು. ಸ್ಟೇಷನ್ ನಲ್ಲೇ ಹಣ ಕೇಳ್ತಾ ಇದ್ರು ನಿಮ್ಗೆ? ಹೌದು ಮೇಡಮ್. ಅವ್ರ ಹೆಸರೇನು ಅಂತ ಗೊತ್ತಿಲ್ಲ, ನೀವು ಕೇಳೋದಕ್ಕೂ ಹೋಗ್ಲಿಲ್ಲ? ಇಲ್ಲ ನಾವು ಕೇಳಕ್ ಹೋಗಿಲ್ಲ ಮೇಡಮ್. ಓಕೆ, ಫಸ್ಟ್ ನಿಮ್ಗೆ ಎಷ್ಟು ಹಣ ಕೇಳಿದ್ರಿ ಸರ್ ನಿಮ್ ಬಳಿ? ಮೇಡಮ್ ಫಸ್ಟ್ 2 ತಿಂಗಳಿಂದ ಆಗಿರೋದು ಕೇಸ್ ಇದು. 2 ತಿಂಗಳಲ್ಲಿ ಒಂದು ಪೊಲೀಸ್ ನಾವು ಬಂದ್ರು, ಸಿಲಿಂಡರ್ ಇದೆ ನಮ್ದು, ಸಿಲಿಂಡರ್ ಪವರ್ದು ಎಲ್ಲ ಲೈಸೆನ್ಸ್ ಇದೆ, ಅಲ್ಲಿ ಇವೆಲ್ಲ ಲೈಸೆನ್ಸ್ ನಡೆಯಲ್ಲ ಅಂತ ಪೊಲೀಸ್ ಕರ್ಕೊಂಡು ಹೋದ್ರು ಅವಳಹಳ್ಳಿ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ತಗೊಂಡೋಗಿ ನಿಮ್ದು ಇದಿಲ್ಲ ಇಲ್ಲಿಗಲ್ ಅಂತ ಅವತ್ತು 1 ಲಕ್ಷ ತಗೊಂಡ್ರು. 1 ಲಕ್ಷ ತಗೊಂಡು ತಿರ್ಗಾ ಕಳಿಸ್ಬಿಟ್ರು. ಆಮೇಲೆ ಒಂದು 15 ದಿನ 20 ದಿನ ಆದ್ಮೇಲೆ ತಿರ್ಗಾ 4 ಜನ ಬಂದ್ರು. ಅಲ್ಲಿ ಬಂದು ಸೀದಾ ಗೋಡಾನ್ಗೆ ಹೋಗ್ಬಿಟ್ಟು ಇದು ಇಲ್ಲಿಗಲ್ ನೀವು ಮಾರಂಗಿಲ್ಲ ಇದು ಅಂತ ನಾವು ಆ ಕಡೆ ಈ ಕಡೆ ಅಂತ 1 ಲಕ್ಷ ಕೇಳಿದ್ರು. ತಿರ್ಗಾ ಅವತ್ತು ತಿರ್ಗಾ 35,000 ಕೊಟ್ಟಿದೀವಿ ಮೇಡಮ್. ಆಮೇಲೆ ತಿರ್ಗಾ 15 ದಿನ ಆದ್ಮೇಲೆ ತಿರ್ಗಾ ಬಂದ್ಬಿಟ್ಟವ್ರೆ. ತಿರ್ಗಾ ಬಂದ್ಬಿಟ್ಟು ಇದು ಅಂತ ಯಾರು ಕಾರಲ್ಲಿ ಬರೋದು ಮೇಡಮ್. ಆಮೇಲೆ ಅಲ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಸಿಲಿಂಡರ್ ಎಲ್ಲ ಎತ್ಕೊಂಡು ಹೋಗಿ ಅಲ್ಲಿ ತಗೊಂಡೋಗಿ ಹಾಕ್ಬಿಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಾವೆಲ್ಲ ನಮ್ಮ ಅಣ್ಣ ಇದ್ದಾರೆ ಅಂತ ಹೇಳಿದ್ರಿ, ಯಾರಿಗ್ ಕೊಟ್ರಿ? ಇನ್ಸ್ಪೆಕ್ಟರ್ ಕೊಟ್ರ ಅಥವಾ ಹೇಗೆ? ಯಾರಿಗ್ ಕೊಟ್ರಿ ನೀವು 35,000 ಹಣನ? ಅದು ನಮ್ಮ ಅಣ್ಣ ಗೊತ್ತು ಮೇಡಮ್. ಓಕೆ, ಅವ್ರೇನು ಹೇಳಲಿಲ್ವಾ? ಅಂದ್ರೆ ಇನ್ಸ್ಪೆಕ್ಟರ್ ಕಡೆಯವರ ಅಥವಾ ಇನ್ಸ್ಪೆಕ್ಟರ್ ಏನಾದ್ರು ಬಂದಿದ್ರಾ? ಅವ್ರು ಅಲ್ಲಿ ಪೊಲೀಸ್ ಸ್ಟೇಷನ್ ಯಾರು ಇನ್ಸ್ಪೆಕ್ಟರ್ ನಮ್ಗೆ ಗೊತ್ತಿಲ್ಲ ಮೇಡಮ್ ಅಷ್ಟೊಂದು. ಈಗ ಪೊಲೀಸ್ ಸ್ಟೇಷನ್ ಒಳಗಡೆನೆ ಈ ಒಂದು ಹಣ ಇಸ್ಕೊಂಡ್ರ ಅಥವಾ ಹೇಗೆ ಸರ್? ಇಲ್ಲ, ಅಲ್ಲೇ ಒಳಗಡೆನೆ ಮೇಡಮ್. ಒಳಗಡೆನೆ ಇಸ್ಕೊಂಡ್ರು? ಹೌದು ಮೇಡಮ್. ಓಕೆ, ಆಮೇಲೆ ತಿರ್ಗಾ ಬಂದು ನಿಮಗ್ ಕಳಿಸ್ತೀವಿ ಅಂತ ಹೇಳಿದ್ರು. ಆಮೇಲೆ ಇಲ್ಲ ಇದು ಕೋರ್ಟಿಂದ ಬಿಡ್ಸ್ಕೊಂಡ್ ಬರ್ಬೇಕು ಇದು ಅಂತ ಆಚೆ ಬಂದು ಕಳಿಸ್ತೀನಿ ಅಂತ ಹೇಳಿದ್ರು ಸಿಲಿಂಡರ್. ಆಮೇಲೆ ಬೇಡ ನೀವು ಆಯ್ತು 50,000 ಇಸ್ಕೊಂಡ್ಬಿಟ್ಟವ್ರೆ, ಆಚೆ ಬಂದ್ಬಿಟ್ಟು ಇಲ್ಲ ಕೋರ್ಟಿಂದ ಬಿಡ್ಸ್ಕೊಂಡ್ ಬರ್ಬೇಕು ಇದು ನಾವು FIR ಕಾಪಿ ಕೊಡಿ ಅಂದ್ರೆ ಅದು ಕೊಟ್ಟಿಲ್ಲ. ಆಮೇಲೆ ಕೋರ್ಟ್ ಅಲ್ಲಿ ಅಲ್ಲಿ ಹೋದ್ರೆ ಒಬ್ರು ಯಾರು ಇದ್ದಾರೆ ಅಲ್ಲಿ 1.5 ಲಕ್ಷ ಕೇಳ್ತಾರೆ ಮೇಡಮ್. ಈಗ ಎಲ್ಲಿಂದ ಕೊಡೋದು ಮೇಡಮ್? ಆಲ್ರೆಡಿ ನಾವು 2 ಲಕ್ಷ ಕೊಟ್ಬಿಟ್ಟಿದೀವಿ, ಸಾಕಾಗ್ಬಿಟ್ಟಿದೀವಿ ಮೇಡಮ್. ಎಲ್ಲಿಂದ ಇಷ್ಟು? ನಾವೇನು ಇಲ್ಲಿಗಲ್ ಆಗಿ ಮಾಡ್ತಾ ಇಲ್ಲ, ನಮ್ದು ಲೈಸೆನ್ಸ್ ಇದೆ. ಮತ್ತೆ ಅವ್ರಿಗೆ ಏನ್ಗೆಲ್ಲ ಯಾವ ಲೈಸೆನ್ಸ್ ತೋರ್ಸೋದು ಅಂತ. ಸರ್ ಈಗ 1.5 ಲಕ್ಷ ಕೇಳಿದ್ರು ಅಂತ ಹೇಳಿದ್ರಲ್ವಾ, ಯಾರು ಕೇಳಿದ್ದು ಸರ್ ನಿಮ್ಗೆ 1.5 ಲಕ್ಷ ಹಣನ? ಪೊಲೀಸ್ನವರೇ ಕೇಳಿದ್ರಾ ಅಥವಾ ಏನು? ಅದು ಕೋರ್ಟ್ ಅಲ್ಲಿ ಮೇಡಮ್, ಅದೇ ಇದು ಕಾರ್ಪೊರೇಷನ್ ಹತ್ರ ಕೋರ್ಟ್ ಇದೆಯಲ್ಲ, ಇವ್ರೇ ಅವ್ರನ್ನ ನಂಬರ್ ಕೊಟ್ಟಿದ್ರು. ಅವಳಹಳ್ಳಿ ಪೊಲೀಸ್ ಇಂದ ಅವ್ರು ಇದ್ದಾರೆ, ಅವ್ರು ಲಾಯರ್ ಅಂತ. ಅಲ್ಲಿ ಹೋದ್ರೆ ಲಾಯರ್ ಎಲ್ಲ ಪೊಲೀಸ್ ಅಲ್ಲಿ ಹೋದ್ರೆ ನಿಮ್ಮ ಇದ್ ಮಾಡಕ್ಕೆ 1.5 ಲಕ್ಷ ಆಗತ್ತೆ ಅಂತ ಹೇಳಿದ್ರು. ಆಮೇಲೆ ನಮ್ಮ ಅಣ್ಣ ತಿರ್ಗಾ ಬಂದ್ಬಿಟ್ರು, ಬೇಡ ನಮ್ಗೆ ದುಡ್ಡು ಇಲ್ಲ, ನಮ್ಮ ಹತ್ರ ಎಷ್ಟು ಸಂಪಾದನೆ ಮಾಡಲ್ಲ, ನಿಮ್ಮ ಹತ್ರ ಇಲ್ಲಿ 2 ತಿಂಗಳಿಂದ 2 ಲಕ್ಷ ಕೊಟ್ಟಿದೀವಿ, ತಿರ್ಗಾ ಇನ್ನು 50,000 ಕೊಟ್ಬಿಟ್ಟು ತಿರ್ಗಾ 1.5 ಲಕ್ಷ ಎಲ್ಲಿಂದ ತರೋದು ಮೇಡಮ್?
ನೀವು ಪೊಲೀಸ್ನರ ಹತ್ರ ಮಾತಾಡಿದ್ರಲ್ವಾ ಸರ್, ಅವ್ರ ಹೆಸರು ಏನಾದರೂ ಗೊತ್ತಾ? ಯಾರು ಆ ಪೊಲೀಸ್ನವರು ಅಂತ? ಅವರು ನಮ್ಮ ಅಣ್ಣ ಹತ್ರ ಇದೆ ಮೇಡಮ್ ನಂಬರು. ಓಕೆ, ರೈಟ್. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಸರ್? ಇವರು ಒಂದು ವಿರುದ್ಧವಾಗಿ ಅಂದರೆ ಕಾಯೋರೇ ಈಗ ಈ ರೀತಿಯಾಗಿ ಕೊಳ್ಳೆ ಹೊಡಿತಾ ಇರೋದಕ್ಕೆ ಕಾರಣ? ಮೇಡಮ್ ನಮ್ಗೇನಿಲ್ಲ, ನ್ಯಾಯ ಸಿಗ್ಬೇಕು. ನಾವು ದುಡ್ಡು ಕೊಟ್ಟು ಸಾಕಾಗ್ಬಿಟ್ಟಿದ್ವಿ ಮೇಡಮ್. ಈ ತರ ಲೂಟಿ ಮಾಡೋದು ನಮ್ಗೆ ಗೊತ್ತಿಲ್ಲ. ಈ ನಮ್ಗೆ ತುಂಬಾ ಭಯ ಇದೆ ಮೇಡಮ್. ಈ ತರ ಯಾರಿಗೂ ಮಾಡ್ಬಾರ್ದು. ತುಂಬಾ ಮೇಡಮ್ ಎಲ್ಲಿಂದ ತರೋದು ಇಷ್ಟು ದುಡ್ಡು? ಎಲ್ಲಿ ಇಲ್ಲಿ ಕಷ್ಟಪಟ್ಟು ದುಡಿತೀವಿ. ಹಲೋ ಹೇಳಿ ಸರ್, ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಮೇಡಮ್ ಇಷ್ಟು ಲಕ್ಷ ಲಕ್ಷ ಎಲ್ಲಿಂದ ತರೋದು ಹೇಳಿ, ನೀವೇ ಹೇಳಿ. ಏನೋ ಭಯ ಬಿಟ್ಟು ನಾವು ಕೊಟ್ಬಿಡ್ತೀವಿ. ಹೌದು. ಇವ್ರೇನೋ ಮಾಡ್ಬಿಡುತ್ತೆ. ಇಷ್ಟೊಂದು ನಾವು ಸಾಕಾಗಿ ಏನೋ ಸ್ವಲ್ಪ ಧೈರ್ಯ ತೋರಿಸ್ಬಿಟ್ಟು ಆಯ್ತು ಇವ್ರೇನೋ ಮಾಡ್ಕೊಳ್ಳಿ ಅಂತ ಸ್ವಲ್ಪ ಇದ್ ಮಾಡಿ ಕೊಟ್ಟಿ ಸಾಕಾದ್ಮೇಲೆ ನಾವು ಈ ತರ ಇದು ನಿಮ್ಗೆ ಇದ್ ಮಾಡಿದೀವಿ. ಇಲ್ಲ ಅಂದ್ರೆ 2 ತಿಂಗಳಿಂದ ಇದ್ ಮಾಡ್ತಾ ಇದಾರೆ ಮೇಡಮ್. ಓಕೆ, ಏನು ಆಗಲ್ಲ ಸರ್, ಧೈರ್ಯವಾಗಿರಿ. ಅಲ್ಲ ಮೇಡಮ್, ಈ ತರ ದುಡ್ಡು ಸಂಪಾದನೆ ಮಾಡೋಕಷ್ಟೇ, ಬಾಡಿಗೆ ಕಟ್ಟಬೇಕು. ಅಲ್ಲ ನಮ್ದು ಲೈಸೆನ್ಸ್ ಎಲ್ಲ ಇದೆ, ಅವ್ರ ಮುಂದೆ ಯಾವ್ದು ನಡೆಯಲ್ಲ ಅಂದ್ರೆ ಎಲ್ಲೂ ಹೋಗೋದು ನಾವು. ಅಲ್ಲ ಮೇಡಮ್, ಕಷ್ಟಪಟ್ಟು ಈ ದುಡಿತೀವಿ, ಅದೇ ಒಂದೇ ಸತಿ ಅಷ್ಟು ಇದ್ ಮಾಡ್ಬಿಟ್ರೆ ನಾವು ಎಲ್ಲಿಂದ ತರೋ ದುಡ್ಡು? ಆತರ ಇದಾಗಿದೆ ಮೇಡಮ್. ನಾವು ತುಂಬಾ ನೊಂದ್ಬಿಟ್ಟಿದೀವಿ ಮೇಡಮ್. ಎಸ್ ಸರ್, ಧೈರ್ಯವಾಗಿರಿ, ನಿಮ್ ಜೊತೆಗೆ ನಾವಿದ್ದೇವೆ, ನಿಮ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಅಶ್ವವೇಗ ನ್ಯೂಸ್ ತಂಡ ನಿಮ್ ಜೊತೆಗೆ ಸದಾ ಇದ್ದೇ ಇರುತ್ತೆ ಸರ್. ಹೌದು ಮೇಡಮ್. ಎಸ್ ಸರ್, ಧನ್ಯವಾದ ಸರ್, ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ, ಅಶ್ವವೇಗ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಎಸ್, ಇದೀಗ ಪೊಲೀಸ್ನವರೇ ಲೂಟಿಗಿಳಿದ್ರ ಅಂತ ನೋಡಿ, ಪಾಪ ಅಂಗಡಿ ಮಾಲೀಕ ನೋವನ್ನ ತೋಡ್ಕೊಳ್ತಾ ಇದ್ದಿದ್ದು. ಕೊಟ್ವಿ ಮೇಡಮ್ ಒಂದಷ್ಟು ಹಣ, ಭಯ ಬಿದ್ದು ಮೊದಲಿಗೆ ಕೊಟ್ವಿ, ಈಗ ಮತ್ತು ಕೇಳ್ತಾ ಇದ್ದಾರೆ ಅಂತಂದ್ರೆ ಎಲ್ಲಿಂದ ಹಣ ಕೊಡಬೇಕು? ಆವಲಹಳ್ಳಿ PSIಗೆ ಲಕ್ಷ ದುಡ್ಡು ಹಣ ಕೊಡ್ಬೇಕಂತೆ. ಗೌರ್ಮೆಂಟಿಂದ ಲೈಸೆನ್ಸ್ ಅನ್ನ ತೆಗೆದುಕೊಂಡ್ರು ಕೂಡ ಇದು ವರ್ಕ್ ಆಗಲ್ಲ, ಇದು ನೀವು ಅಕ್ರಮವಾಗಿ ತೆಗೆದುಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೇನೆ ಆರೋಪ ಹೊರಿಸಿ ಈಗ ದುಡ್ಡನ್ನ ತೆಗೆದುಕೊಳ್ತಾ ಇರುವಂಥದ್ದು. ಪೊಲೀಸ್ನವರ ಟಾರ್ಚರ್ಗೆ ನಿಜಕ್ಕೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ದೀಪ್ ರಾಮ್ ಹಾಗೆ ಮಂಗಲ್ ರಾಮ್ ನಮ್ಮ ಜೊತೆಗೂ ಕೂಡ ಮಾತನಾಡುವಾಗ ಪಾಪ ಕಣ್ಣೀರನ್ನ ಹಾಕ್ತಾ ಇದ್ರು. ಎಷ್ಟು ಅಂತ ಕೊಡಬೇಕು ಮೇಡಮ್, ನಾವು ದುಡ್ದು ಜೀವನ ಮಾಡ್ತಾ ಇರುವವರಲ್ವಾ ಅಂತ ಕಣ್ಣೀರನ್ನ ಹಾಕ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಮು, ಏನಿದು ಕತೆ, ಸ್ಟೋರಿ ಯಾವಾಗ್ನಿಂದ ಆಗಿರುವಂಥದ್ದು? ಪೊಲೀಸ್ನರೇ ಈ ರೀತಿಯಾಗಿ ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು? ಖಂಡಿತವಾಗ್ಲೂ ಗಂಗಾ, ಏನೊಂದು ಬೇಲಿಯದ್ದು ಹೊಲ ಮೇಯುವಂತ ಒಂದು ಸಾಮ್ಯತೆಗೆ ಈ ಒಂದು ಅವಲಹಳ್ಳಿ ಪೊಲೀಸರು ಸಾಕ್ಷಿ ಆಗುವಂಥದ್ದು. ಏನು ಬಹುತೇಕ ಒಂದೇ ತಿಂಗಳಲ್ಲಿ 3 ಬಾರಿ ಪೇಮೆಂಟ್ ಇಸ್ಕೊಂಡು ಮತ್ತಷ್ಟು ಹಣಕ್ಕೆ ಡಿಮ್ಯಾಂಡ್ ಇಟ್ಟಂಥದ್ದು ಅವಲಹಳ್ಳಿ ಪೊಲೀಸರು ಅಂತಾನೆ ಹೇಳ್ಬೋದು. ಈಗಾಗಲೇ ಬಹುತೇಕ ಏನು ಖಾಸಗಿ ಸಿಲಿಂಡರ್ ಮಾಲೀಕ ಯಾರಿದ್ದಾನೆ ಈತನ ಬಳಿ ಒಂದೇ ತಿಂಗಳಲ್ಲಿ 1 ಬಾರಿ 1 ಲಕ್ಷ, 1 ಬಾರಿ 35,000, 1 ಬಾರಿ 50,000 ಏನು ಈಸ್ಕೊಂಡಂತ ಪೊಲೀಸರು ಮತ್ತೆ 1,25,000ಕ್ಕೆ ಡಿಮ್ಯಾಂಡ್ ಇಟ್ಟಿರುವಂತದ್ದು. ಬಹುತೇಕ ಏನು ಒಂದು ರಾಜ್ಯದಲ್ಲಿ ಒಂದು ಗೃಹ ಇಲಾಖೆ ಇದೆಯಾ, ಪೊಲೀಸ್ ಇಲಾಖೆ ಇದೆಯಾ, ಇದ್ರೂ ಸಹಿತ ಏನು ಈ ಉಸಿಲಿ ದಂಧೆಗೆ ಎಳೆದಿದೆಯಾ ಅನ್ನುವಂಥದ್ದು ಈ ಒಂದು ಅವಲಹಳ್ಳಿ ಪೊಲೀಸರ ಒಂದು ವಿಚಾರಕ್ಕೆ ಈ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಏನು ಒಂದು ಖಾಸಗಿ ಒಂದು ಸಿಲಿಂಡರ್ ಮಾರಾಟ ಮಾಡುವಂತ ಏನು ವ್ಯಾಪಾರಿ ಯಾರಿದ್ದಾನೆ, ವ್ಯಾಪಾರಿ ಅಳಲು ಮುಗಿಲು ಮುಟ್ಟುವಂತ ಮಟ್ಟಕ್ಕೆ ಒಂದು ತಂದಿಟ್ಟಿದಂತ ಏನು ಅವಲಹಳ್ಳಿ ಪೊಲೀಸರು ಯಾರಿದ್ದಾರೆ, ಇವರು ವಿರುದ್ಧ ಈಗಾಗಲೇ ಬಹುತೇಕ ನಿರ್ದಾಕ್ಷಿಣ್ಯ ಕ್ರಮ ಜರುಗಬೇಕಾಗಿರೋ ಅನ್ನೋಂಥದ್ದು ಕಂಡು ಬರ್ತಾ ಇರುವಂತದ್ದು. ಇನ್ನು ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾದ್ರೂ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗ್ಲಿ, ಗೃಹ ಮಂತ್ರಿಗಳಾಗ್ಲಿ ಇಲ್ಲಿಯ ತನಕ ಯಾವುದೇ ಕ್ರಮ ಜರುಗಿಸ್ತಿರೋಂಥದ್ದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ ಅಂತಾನೆ ಹೇಳ್ಬೋದು ಗಂಗಾ. ಧನ್ಯವಾದ ರಾಮು, ತಮ್ಮೆಲ್ಲ ಮಾಹಿತಿಗಾಗಿ.